ಓಕೆ. ಇನ್ನು ಸಿ ಎನ್ ಬಾಲಕೃಷ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಂಬಂಧಿಕರು ಕೂಡ ಹೌದು. ಸರ್ ನಮಸ್ತೆ. ಸರ್ ನಮಸ್ಕಾರ. ಬಹಳ ನೋವಿನ ಸಂಗತಿ ಚೆನ್ನಮ್ಮ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಸರ್ ಇವತ್ತು ಚೆನ್ನಮ್ಮನವರ ಅಗಲಿಕೆ ನಮಗೆ ತುಂಬಲಾರದ ನಷ್ಟ ಆಗಿದೆ ಸರ್. ಅವರು ಈ ರಾಜ್ಯಕ್ಕೆ ಮಹಾತಾಯಿ ಆಗಿದ್ರು ಸರ್. ನೊಂದವರ ಕಷ್ಟಗಳಿಗೆ ಒಂದು ಸ್ಪಂದಿಸ್ತಕ್ಕಂತ ಒಬ್ಬ ಮಹಾತಾಯಿ ಆಗಿದ್ರು. ದೈವ ಸ್ವರೂಪಿ. ವಿಶೇಷವಾಗಿ ಬಹುಶಃ ಬರುವಂತ ಕಷ್ಟದಲ್ಲಿ ಬರ್ತಕ್ಕಂಥವ್ರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತ ಒಂದು ಇದನ್ನ ಮಾಡ್ತಿದ್ರು. ಅವ್ರು 2 ಬಾರಿ ಉಸಿರಾಟದ ತೊಂದರೆಯಿಂದ ರಿಕವರ್ ಆಗಿದ್ರು. ಮೊನ್ನೆ ದಿವಸ ಅಡ್ಮಿಟ್ ಆದಂತ ಸಂದರ್ಭದಿಂದ ಉಸಿರಾಟದ ತೊಂದರೆಯಲ್ಲಿ ಅವರು ನೋವನ್ನು ಅನುಭವಿಸ್ತಿದ್ದನ್ನ ನೋಡಿದ್ದು ನಮಗೂ ಕೂಡ ನೋವಾಯ್ತು. ಬಹುಶಃ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತ ಅವಕಾಶ ಕೂಡ ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ 8-8:30 ತನಕ ನಾನು ಅಲ್ಲೇ ಇದ್ದೆ ಸರ್. ಆಮೇಲೆ ಪೂಜ್ಯ ದೇವೇಗೌಡರು ಕೂಡ ಬಂದಂತ ಸಂದರ್ಭ, ಆ ದೇವೇಗೌಡರು ಸಾಹೇಬರು ಬಂದಂತ ಸಂದರ್ಭ ನಾವೇನೇನು ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಒಂದು. ಯಾಕೆಂದ್ರೆ ಈ ನಾಡೇ ಒಬ್ಬ ದೊಡ್ಡ ಮಾತಾಯಿಯನ್ನ ಕಳ್ಕೊಂಡಂತಾಗಿದೆ. ಅವರ ದೈವದ ಒಂದು ಸದ್ಭಾವನೆಗಳು ಈ ನಾಡು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ದೊಡ್ಡ ಕುಟುಂಬ. ಯಾಕೆಂದ್ರೆ ಮನೆ ಹತ್ರ ಯಾರೇ ಬಂದ್ರು ಕೂಡ ಅವನ್ನ ಕೂರಿಸಿ ಪೂಜ್ಯ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವ್ರಿಗೆ, ರೇವಣ್ಣ ಅವ್ರಿಗೆ ದೂರವಾಣಿ ಮೂಲಕ ತಿಳಿಸಿ ಈ ತರ ಬಂದಿದ್ದಾರೆ, ಇವ್ರಿಗೆ ಒಂದು ಸಹಕಾರ ಮಾಡ್ಬೇಕು ಅಂತಕ್ಕಂಥ ಭಾವನೆಯನ್ನ ಪ್ರತಿ ಸಂದರ್ಭದಲ್ಲೂ ಹಂಚ್ಕೊಳ್ತಕ್ಕಂಥ ದಿನಗಳನ್ನ ನೋಡಿದ್ದೇವೆ. ಅದರಲ್ಲೂ ಕೂಡ ತಾಯಿ ಚೆನ್ನಮ್ಮ ಅವರು ದೇವೇಗೌಡರು, ಪೂಜ್ಯ ದೇವೇಗೌಡರ ಒಂದು ದಾಂಪತ್ಯ ಒಂದು ಸಂಬಂಧಕ್ಕೆ ಈ ಪ್ರಪಂಚದಲ್ಲೇ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಪ್ರತಿ ದಿವಸನೂ ಕೂಡ ಅವರು ಊಟ ಮಾಡುವಂತ ಸಂದರ್ಭ ಇರ್ಬೋದು, ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡುವಂತ ಇದರಲ್ಲೂ ಕೂಡ ಆ ಭಾವನೆಯನ್ನ ಇಟ್ಕೊಂಡಂತ ಒಬ್ಬ ಮಾತಾಯಿ. ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇವತ್ತು ನಮಗೆ ಈ ನಾಡಿಗೆ ಒಂದು ದೊಡ್ಡ ನಷ್ಟ ಆಗಿದೆ. ಆ ಭಗವಂತ ಲಕ್ಷ್ಮೀ ದೇವಿ, ರಂಗನಾಥ ಅವ್ರಿಗೆ ಆತ್ಮಕ್ಕೆ ಚಿರಶಾಂತಿಯನ್ನ ನೀಡಿ ಈ ಭೂಮಿಗೆ ಮತ್ತೆ ಹುಟ್ಟಿ ಬರ್ಲಿ ಅಂತ ನಾವೆಲ್ಲರೂ ಕೂಡ ಭಕ್ತರ ಪರವಾಗಿ ಪ್ರಾರ್ಥನೆ ಮಾಡ್ತೇವೆ ಸರ್. ರೈಟ್. ಥ್ಯಾಂಕ್ ಯು ಬಾಲಕೃಷ್ಣ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಬಾಲಕೃಷ್ಣ ಅವರು ಕೂಡ ಮಂಜುನಾಥ್ ಅವರ ಸಹೋದರರು, ಅವರು ಮಾತನಾಡ್ತಾ ಎಲ್ಲರೂ ಅದನ್ನೇ ಹೇಳ್ತಾರೆ ನೋಡಿ, ಅಂಥ ವ್ಯಕ್ತಿತ್ವದ ತಾಯಿ ಸಿಗೋದು ತುಂಬ ಅಪರೂಪ ಅಂತ. ಅಂಥ ವ್ಯಕ್ತಿತ್ವದ ತಾಯಿ ಎಲ್ಲರೂ ಅವ್ರನ್ನ ಹತ್ತಿರದಿಂದ ನೋಡಿದವರು ಎಲ್ಲರೂ ಕೂಡ ಇದೇ ಮಾತನ್ನು ಆಡ್ತಾರೆ. ಹೋದರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅಂದರೆ ಯಾರನ್ನೂ ತಾರತಮ್ಯನೇ ಮಾಡ್ತಿರ್ಲಿಲ್ಲ. ಆಮೇಲೆ ಮನೆಗೆ ಹೋದವ್ರಿಗೆ ಅತಿಥಿ ಸತ್ಕಾರ ಮಾಡಿದ್ರಲ್ಲ ಅವ್ರು ಎತ್ತಿದ ಕೈ. ಹೋದ ತಕ್ಷಣ ಅವ್ರು ಕೇಳ್ತಾ ಇದ್ದಿದ್ದೆ ಅದು, ಊಟ ಮಾಡಿದ್ರಾ, ತಿಂಡಿ ತಿಂದ್ರಾ, ಕಾಫಿ ಕುಡೀರಿ, ಹೀಗೆ ಪ್ರತಿಯೊಬ್ಬರಿಗೂ ಕೂಡ. ದೇವೇಗೌಡರ ಜೊತೆಯಾಗಿ 1954ರಿಂದ ಇಲ್ಲಿ ತನಕ ಅಂಥ ಒಂದು ದಾಂಪತ್ಯ ಎಲ್ಲವನ್ನ ನೋಡಿದಂಥವ್ರವರು. ಅವರ ಪತಿ ದೇಶದ ಪ್ರಧಾನಿಯಾಗಿದ್ದನ್ನು ಕೂಡ ನೋಡಿದಂಥವ್ರವರು. ಆದರೆ ಯಾವ ಹಮ್ಮು ಬಿಂಬು ಅಹಂಕಾರ ಆ ಥರದ್ದು ಅವರ ಹತ್ರಕ್ಕೂ ಸುಳಿಲಿಲ್ಲ.